ಆಹಾ ಅಂತ ಆ ಕ್ಷಣ ಬಂತಂದು ಸ್ವಲ್ಪ ಎಮೋಷನಲ್ ಸಾಂಗು. ಬಟ್ ನನಗೆ ಅದರಲ್ಲಿ ಆ್ಯಕ್ಚುಲಿ ಶ್ರೇಯಾ ಘೋಷಾಲ್ ಆಡಿದರು ಸಾಂಗು. ಬಟ್ ಅವರು ಬಾಂಬೆಲೇ ಆಡಿಸ್ಕೊಂಬಂದಿದ್ರು. ಅವ್ರು ಆಡಿಸ್ಕೊಂಬಂದಾಗ ನನಗೆ ಕೇಳಿದೆ ಸಾಂಗು. ಬಟ್ ನನಗೆ ಸಿನಿಮಾ ವಿಷುವಲ್ ಕನೆಕ್ಷನ್ಗೆ ಅದು ಸ್ವಲ್ಪ ಜೋವಿಯಲಾಗಿ ಲವ್ಲಿಯಾಗಿ ಆಡಿದರು, ಲೈವ್ಲಿಯಾಗಿ ಆಡಿದರು, ಸ್ವಲ್ಪ ಸ್ಮೈಲಲ್ಲಿ ಆಡಿದರು. ಬಟ್ ನನಗೆ ತುಂಬ ಎಮೋಷನ್ ಬೇಕಿತ್ತು ಆ ಸಾಂಗಲ್ಲಿ. ಆಮೇಲೆ ನಾನು ನೋಡ್ಬಿಟ್ಟು ನನಗೆ ಯಾಕೋ ಒಂಥರ ಇಷ್ಟ ಆಗಲಿಲ್ಲ. ಆಮೇಲೆ ಶಿ ಈಸ್ ವೆರಿ ಗುಡ್ ಸಿಂಗರು, ಆಮೇಲೆ ಎಕ್ಸ್ಟ್ರಾಡಿನರಿ ಸಿಂಗರ್ ಅವರು, ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಬಟ್ ಸಿನಿಮಾದಲ್ಲಿ ನನಗೆ ಫೀಲ್ಗೆ ಪುನಃ ಹೋಗಿ ಅವ್ರ ಹತ್ರ ಆಡ್ಸೋಕ್ಕಾಗಲ್ಲ ನಾವು, ಕಮಿಟ್ಮೆಂಟು ಅಲ್ಲ ಚೇಂಜ್ ಆಯಿತು. ಕೊನೆಗೆ ಚಿತ್ರಕ್ಕೆಲ್ಲ ಇನ್ನೊಂದು ವರ್ಷ ಆಡಿಸ್ತೀವಿ. ಬಟ್ ಕ್ಯಾಸೆಟಲ್ಲಿ ಎರಡೂ ಇದೆ. ಬಟ್ ಸಿನಿಮಾದಲ್ಲಿ ಮಾತ್ರ ಚಿತ್ರ ಮೇಡಮ್ದು ಮಕ್ಕಳು ಅಂದರೆ ಆ ಎಮೋಷನ್ ಕನೆಕ್ಟ್ ಆಗಬೇಕು ಅಂತ. ಆಮೇಲೆ ಫಸ್ಟು ನಾವು ಯಾರು ಆಡಿದರು ಇವ್ರು ಆಡಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾಗೆ ಏನು ಬೇಕು ಅದು ಇಂಪಾರ್ಟೆಂಟ್ ಸರ್. ಈಗ ನಾನು 10 ಕೋಟಿ ಖರ್ಚು ಮಾಡಿ 5 ಕೋಟಿ ಖರ್ಚು ಮಾಡಿ ಒಂದು ಚೇಸ್ ಮಾಡಿ ಇಷ್ಟು ಮಾಡಿದ್ದೀನಿ ಖರ್ಚು ಮಾಡಿ ಸಿನಿಮಾದಲ್ಲಿ ಇರಲಿ ಅಂತ ಇಟ್ಕೊಬೋದು. ಆ ಸಿನಿಮಾಗೆ ಡಿಸ್ಟರ್ಬ್ ಆಗುತ್ತೆ ಅಂದರೆ ಅದು 5 ಕೋಟಿ ಚೇಸ್ನು ಎತ್ತಿಡಬೇಕು. ಯಾಕಂದರೆ ಜನ ಕೇಳಲ್ಲ, ನೀನು 5 ಕೋಟಿ ಖರ್ಚು ಮಾಡಿದೀಯ, ಅವರು ಬೋರ್ ಆಗಬಾರ್ದು. ಅದನ್ನು ನಂಗೆ ವರದಾನ ಹೇಳೋದು, ನೀವು ಎಷ್ಟೇ ಇಂಪಾರ್ಟೆಂಟ್ ಎಷ್ಟು ದಿನ ಶೂಟ್ ಮಾಡಿ ಎಷ್ಟೇ ಖರ್ಚು ಮಾಡಿರಿ, ಸಿನಿಮಾಗೆ ಅದು ಅವಶ್ಯಕತೆ ಇಲ್ಲ. ರಮೇಶ್ ಅವರೇ, ಮರ್ಸಿಲೆಸ್ ಕಿಲ್ಲಿಂಗ್, ಕಟ್ ಮಾಡಿ ಬಿಸಾಕಿ.